ಕನ್ಫ್ಯೂಸ್ ಆಗಬೇಡಿ, ನಮ್ಮ ಸರ್ಕಾರ 5 ವರ್ಷ ಇರುತ್ತೆ. ಸಿದ್ದರಾಮಯ್ಯ ಅವರೇ ಮುಂದಿನ ಬಜೆಟ್ ಅನ್ನು ಮಂಡಿಸುತ್ತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಬಜೆಟ್ ಭಾಷಣ ಬರೆಯೋದಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಬಜೆಟ್ ಕೊಡ್ತೇವೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನನಗೆ ಹೇಳಿದ್ದಾರೆ, ಬಜೆಟ್ ಭಾಷಣ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಮುಂದಿನ ವರ್ಷ 4,15,000 ಕೋಟಿ ಮಾಡಿದೆ ಅಂತ ನಾನು ಹೇಳ್ಬೇಕಂತ ಮಾಡಿದ್ದೀನಿ. ಯಾರಿಗೆ ಸಿಎಂ ಅವರು ಐ ಡೋಂಟ್ ವಾಂಟ್ ಟು ಕ್ರಾಸ್ 430, 435. ಯಾವುದೂ ಕನ್ಫ್ಯೂಷನ್ ಇಲ್ಲ. ಪೇಪರ್ನಲ್ಲಂತೂ ದಯವಿಟ್ಟು ಇದನ್ನು ಮಾಡ್ರಿ. ನಮ್ಮ ಸರ್ಕಾರ 5 ವರ್ಷ ಇರ್ತದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವೆಲ್ಲ ಒಳ್ಳೆ ಬಜೆಟ್ ಅನ್ನು ಜನಪರವಾಗಿ ಕೊಡ್ತೇವೆ. 10 ದಿನಗಳ ಬೆಳಗಾವಿ ಚಳಿಗಾಲದ ಅಧಿವೇಶನ ಅಂತ್ಯವಾಗಿದೆ. 2 ಸದನಗಳ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ನೀಡಿದ್ದಾರೆ. ಒಟ್ಟಾರೆಯಾಗಿ 10 ದಿನಗಳ ಬೆಳಗಾವಿ ಚಳಿಗಾಲದ ಅಧಿವೇಶನ ಅಂತ್ಯವಾಗಿದೆ. 2 ಸದನಗಳು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಇವತ್ತು 2 ಸದನಗಳಲ್ಲಿ ಉತ್ತರ ನೀಡಿದ ಸಿದ್ದರಾಮಯ್ಯ 10 ದಿನದಲ್ಲಿ ಹಲವು ವಿಧೇಯಕಗಳಿಗೆ ಅಂಗೀಕಾರವನ್ನ ನೀಡಲಾಗಿದೆ. ದ್ವೇಷ ಭಾಷಣ ತಡೆ ಸೇರಿದಂತೆ ಹಲವು ಬಿಲ್ ಪಾಸ್ ಕೂಡ ಆಗಿದೆ. ತೀವ್ರ ಸಂಘರ್ಷ ಸೃಷ್ಟಿಸಿದ್ದಂಥ ದ್ವೇಷ ಭಾಷಣ ತಡೆ ಬಿಲ್ ಈ ಬಿಲ್ ಕೂಡ ಪಾಸ್ ಆಗಿರುವಂಥದ್ದು. ಒಟ್ಟಾರೆಯಾಗಿ 10 ದಿನಗಳ ಬೆಳಗಾವಿ ಚಳಿಗಾಲದ ಅಧಿವೇಶನ ಅಂತ್ಯವಾಗಿದೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನ ಇದೆ. ಇದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ. ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಮೇಲಿನ ಚರ್ಚೆನಿದೆ. ಸಂದರ್ಭದಲ್ಲಿ ಹಲವಾರು ಆ ಸಮಸ್ಯೆಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು 2 ಸದನದಲ್ಲಿ ಉತ್ತರ ನೀಡಿದ್ದಾರೆ ಸಿದ್ದರಾಮಯ್ಯ. 10 ದಿನಗಳಲ್ಲಿ ಹಲವು ವಿಧೇಯಕಗಳಿಗೆ ಅಂಗೀಕಾರವನ್ನು ಕೂಡ ನೀಡಲಾಗಿದೆ. ಪ್ರಮುಖವಾಗಿ ದ್ವೇಷ ಭಾಷಣ ತಡೆ ಸೇರಿದಂತೆ ಹಲವು ಬಿಲ್ಗಳು ಪಾಸ್ ಆಗಿರುವಂಥದ್ದು. ಕನ್ಫ್ಯೂಸ್ ಆಗಬೇಡಿ, ನಮ್ಮ ಸರ್ಕಾರ 5 ವರ್ಷ ಇರುತ್ತೆ. ಸಿದ್ದರಾಮಯ್ಯ ಅವರೇ ಮುಂದಿನ ಬಜೆಟ್ ಅನ್ನು ಮಂಡಿಸುತ್ತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಬಜೆಟ್ ಭಾಷಣ ಬರೆಯೋದಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಬಜೆಟ್ ಕೊಡ್ತೇವೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನನಗೆ ಹೇಳಿದ್ದಾರೆ, ಬಜೆಟ್ ಭಾಷಣ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಮುಂದಿನ ವರ್ಷ 4,15,000 ಕೋಟಿ ಮಾಡಿದೆ ಅಂತ ನಾನು ಹೇಳ್ಬೇಕಂತ ಮಾಡಿದ್ದೀನಿ. ಯಾರಿಗೆ ಸಿಎಂ ಅವರು ಐ ಡೋಂಟ್ ವಾಂಟ್ ಟು ಕ್ರಾಸ್ 430, 435. ಯಾವುದೂ ಕನ್ಫ್ಯೂಷನ್ ಇಲ್ಲ. ಪೇಪರ್ನಲ್ಲಂತೂ ದಯವಿಟ್ಟು ಇದನ್ನು ಮಾಡ್ರಿ. ನಮ್ಮ ಸರ್ಕಾರ 5 ವರ್ಷ ಇರ್ತದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವೆಲ್ಲ ಒಳ್ಳೆ ಬಜೆಟ್ ಅನ್ನು ಜನಪರವಾಗಿ ಕೊಡ್ತೇವೆ.